ಜೈಲಿನಲ್ಲಿರೋ ದರ್ಶನ್ಗೆ ಸಂಕಷ್ಟಗಳು ಎದುರಾಗ್ತಲೇ ಇದೆ. ಪ್ರತ್ಯೇಕ ಕೋರ್ಟ್ ಹಾಗೂ ಬಳ್ಳಾರಿ ಜೈಲಿನ ಆತಂಕ ಕಾಡ್ತಾ ಇದ್ದು ತನಿಖಾಧಿಕಾರಿಗಳಿಂದ ಡಿ ಗ್ಯಾಂಗ್ಗೆ ಇದೀಗ ಮತ್ತೊಂದು ಬಿಗ್ ಶಾಕ್. ಕೇಸ್ ಸಂಬಂಧ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋಕೆ ಇದೀಗ ಮನವಿ ಸಲ್ಲಿಸಿದ್ದಾರೆ. 6 ತಿಂಗಳಲ್ಲಿ ಕೇಸ್ನ ಟ್ರಯಲ್ ಮುಗಿಸುವಂತಹ ಗುರಿ ಇದೆ. ಈ ಹಿನ್ನೆಲೆಯಲ್ಲಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆರಂಭ ಮಾಡೋಕೆ ಮನವಿ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಟ್ರಯಲ್ ನಡೆದ್ರೆ ತ್ವರಿತವಾಗಿ ವಿಚಾರಣೆ ಆಗ್ಬಿಡುತ್ತೆ. ಆರೋಪಿಗಳಿಗೆ ಮತ್ತೆ ಬೇಲ್ ಸಿಗದೆ ತ್ವರಿತವಾಗಿ ವಿಚಾರಣೆಗೆ ತಯಾರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಆದಷ್ಟು ಬೇಗ ತನಿಖೆಯೂ ಕೂಡ ಮುಗಿದು ಬಿಡುತ್ತೆ. ವಿಚಾರಣೆಯೂ ಕೂಡ ಮುಗಿದು ಬಿಡುತ್ತೆ. ವಾದ ವಿವಾದಗಳೆಲ್ಲವೂ ಆಗುತ್ತೆ. ತಪ್ಪಿತಸ್ಥರು ಅಂತ ಪ್ರೂವ್ ಆದರೆ ಶಿಕ್ಷೆಯೂ ಕೂಡ ಮುಲಾಜಿಲ್ಲದೆ ಆದಷ್ಟು ಬೇಗ ಅನೌನ್ಸ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ, ಮತ್ತೊಂದು ಬಿಗ್ ಶಾಕ್. ಈಗ ಬೇಲ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಬರೀ ಜೈಲಲ್ಲಿ ಇದಾರಲ್ಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಲ್ಲ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ರೆಡಿ ಆಗಿಬಿಟ್ರೆ ವಿಚಾರಣೆ ಬೇಗ ಆಗುತ್ತೆ, ಪ್ರೂವ್ ಆಗಬೇಕು. ಆಮೇಲೆ ಈ ಒಂದು ಪ್ರಕರಣದಲ್ಲಿ ಇವ್ರ ಮೇಲೆ ಇರುವಂತಹ ಆರೋಪಗಳು ಪ್ರೂವ್ ಆಗ್ತಾ ಇದ್ದಂತೆ ಸಂಕಷ್ಟ, ಅದೆಲ್ಲಿ ತನಕ ಏನು ಎತ್ತ. ಹಾಗಾಗಿ ಇದೀಗ ಒಂದಾದ್ಮೇಲೆ ಒಂದು ಸಂಕಷ್ಟ ದರ್ಶನ್ ಅವ್ರಿಗೆ ಜೈಲಲ್ಲಿ ಕಾಡ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ಗೆ ಮತ್ತೆ ಬಳ್ಳಾರಿ ಜೈಲಿನ ಟೆನ್ಷನ್ ಕೂಡ ಇದೆ. ದರ್ಶನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಕಳಿಸೋಕೆ ಚಿಂತನೆ ಕೂಡ ಮಾಡ್ತಾ ಇದ್ದು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸೋಕೆ ಪೊಲೀಸರು ಚಿಂತನೆ ಮಾಡ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನ ದರ್ಶನ್ ಸ್ವೀಕರಿಸಿದ್ರು. ರೌಡಿ ಶೀಟರ್ಗಳ ಜೊತೆ ಜೈಲಲ್ಲಿ ಸಿಗರೇಟ್ ಸೇದಿದ್ರು ದರ್ಶನ್. ಒಳ್ಳೆ ಒಂದು ಹಾಸಿಗೆ ವ್ಯವಸ್ಥೆ ಎಲ್ಲ ಇತ್ತು ಮಲ್ಕೊಳ್ಳಿಕ್ಕೆ, ಅವ್ರಿಗೆ ಬೆನ್ನು ಅನ್ನೋ ಕಾರಣಕ್ಕೆ. ಈ ಸಂಬಂಧ ಜೈಲಾಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಕೂಡ ಕೊಟ್ಟಿತ್ತು. ಯಾವುದೇ ರೀತಿಯ ಐಷಾರಾಮಿ ವ್ಯವಸ್ಥೆ ಅಥವಾ ಪಂಚತಾರ ವ್ಯವಸ್ಥೆಯನ್ನು ಕೊಡಬಾರದು ಅಂತ ಸೂಚನೆ ಕೊಟ್ಟಿತ್ತು. ಅದರಿಂದ ದರ್ಶನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ ನಿರ್ಧಾರ. ಹಾಗಾದ್ರೆ ಬಳ್ಳಾರಿ ಜೈಲಲ್ಲಿ ಇಂತಹದ್ದು ಯಾವುದೇ ರೀತಿಯ ಅವ್ಯವಹಾರಗಳಾಗ್ತಾ ಇಲ್ವಾ? ಅಷ್ಟೊಂದು ಸ್ಟ್ರಿಕ್ಟಾ ಬಳ್ಳಾರಿ ಜೈಲು? ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಓಕೆ, ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಂದು ವಿವರಣೆ ಕೊಡಿ. ಅದರ ಜೊತೆಗೆ ಪರಪ್ಪನ ಅಗ್ರಹಾರ ಬೇಡ ಬಳ್ಳಾರಿ ಜೈಲಿಗೆ ಕಳಿಸೋದು ಅಂದ್ರೆ ಅಲ್ಲಿ ಯಾವ ರೀತಿಯ ವ್ಯವಸ್ಥೆ? ಅಷ್ಟೊಂದು ಸ್ಟ್ರಿಕ್ಟ್ ಆಗಿರುತ್ತಾ ಅಜಯ್ ಅಲ್ಲಿ? ವಿಜಯ, ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ನಟ ದರ್ಶನ್ ಹಾಗೂ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಪ್ರಾಸಿಕ್ಯೂಷನ್ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡಿತ್ತು. ನಂತರ ರಾಜ್ಯ ಹೈಕೋರ್ಟ್ ಕೊಟ್ಟಂತ ಒಂದು ಬೇಲ್ ಆದೇಶ ಏನೈತೆ ಅದರ ರದ್ದತಿಯನ್ನ ಮಾಡಲಾಗಿತ್ತು. ಹೀಗಾಗಿ ಸದ್ಯ 3 ದಿನಗಳ ಕಾಲ ಸಂಪೂರ್ಣವಾಗಿ ಈಗಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಡಿ ಗ್ಯಾಂಗ್ಸ್ ಎಲ್ಲಾ ಆರೋಪಿಗಳು ಕೂಡ ಕಾಲವನ್ನು ಕಳೀತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಮತ್ತಷ್ಟು ಆತಂಕ ಹೆಚ್ಚಾಗಿದೆ. ಯಾಕಂದ್ರೆ ಈ ಒಂದು ಪ್ರಕರಣವನ್ನ ತ್ವರಿತವಾಗಿ ಈ ಒಂದು ಪ್ರಕರಣ ಮುಗಿಸ್ಬೇಕು ಅಂತ ಹೇಳಿ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹಿರಿಯ ವಕೀಲರು ಕೂಡ ಒಂದು ಚಿಂತನೆಯನ್ನ ಮಾಡಿದ್ದಾರೆ. ಸದ್ಯ ಆರೋಪಿಗಳ ಒಂದು ಪ್ರಕರಣವನ್ನ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಈಗಾಗಲೇ ಉನ್ನತ ಮಟ್ಟದ ಅಧಿಕಾರಿಗಳು ಸೇರಿದಂತೆ ವಕೀಲರು ಕೂಡ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಅಂದ್ರೆ ದರ್ಶನ್ ಕೇಸ್ ನಲ್ಲಿ ಜಾಮೀನು ರದ್ದಾಗಿರುವುದರಿಂದ 6 ತಿಂಗಳಲ್ಲಿ ಈ ಒಂದು ಕೇಸ್ ನ ಟ್ರಯಲ್ ನ ಮುಗಿಸ್ಬೇಕು ಅಂತ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಡೈರೆಕ್ಟ್ ಆಗಿ ಸೂಚನೆಯನ್ನ ಕೊಟ್ಟಿದೆ. ಈ ಒಂದು ಪ್ರಕರಣನ ಆದಷ್ಟು ಬೇಗ ಮುಗಿಸ್ಬೇಕು, ಟ್ರಯಲ್ ನ ಸ್ಟಾರ್ಟ್ ಮಾಡಿ 6 ತಿಂಗಳ ಒಳಗಾಗಿ ಈ ಒಂದು ಪ್ರಕರಣದ ಮಾಹಿತಿನ ಪಡ್ಕೊಳ್ಳಿ, ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಅನ್ನ ಮಾಡ್ಕೊಂಡು ಈ ಒಂದು ಪ್ರಕರಣವನ್ನ ಇತ್ಯರ್ಥ ಮಾಡ್ಕೋಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ಲಾಗಿತ್ತು. ಹೀಗಾಗಿ ಆರೋಪಿಗಳಿಗೆ ಮತ್ತೆ ಜಾಮೀನು ಸಿಗದೆ ತ್ವರಿತವಾಗಿ ವಿಚಾರಣೆಯನ್ನ ನಡೆಸೋದಕ್ಕೆ ರೆಡಿಯನ್ನ ಮಾಡಲಾಗಿದೆ. ಅದೇ ರೀತಿಯಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ಟ್ರಯಲ್ ಒಂದು ನಡೆದ್ರೆ ವಿಚಾರಣೆ ಸಾಕಷ್ಟು ಬೇಗ ಈ ಒಂದು ಕನ್ಕ್ಲೂಷನ್ ಗೆ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಈ ಒಂದು ಶಿಕ್ಷೆಯ ಪ್ರಮಾಣ ಏನು ಅನ್ನೋದನ್ನ 6 ತಿಂಗಳ ಒಳಗಾಗಿ ಒಂದು ವಿಚಾರಣೆಯನ್ನ ನಡೆಸಬೇಕಾಗುತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ. ಹೀಗಾಗಿ ಅದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಅಧಿಕಾರಿಗಳು ವಕೀಲರು ಕೂಡ ಮಾಡಿದ್ದಾರೆ. ಇನ್ನೊಂದು ಹೊಸ ವಿಚಾರ ಅಂತಂದ್ರೆ ದರ್ಶನ್ಗೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ಗೆ ಮನವಿಯನ್ನು ಮಾಡೋದಕ್ಕೆ ಸಿದ್ಧತೆನ ಪೊಲೀಸರ ಪರ ವಕೀಲರು ಮಾಡ್ಕೊಂಡಿದ್ರು. ಯಾಕಂದ್ರೆ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ರೌಡಿ ಶೀಟರ್ ಆಗಿರುವಂತ ವಿಲ್ಸನ್ ಗೌಡ ನಾಗ ಆಗಿರ್ಬೋದು, ಜೊತೆಗೆ ಮತ್ತೊಬ್ಬ ರೌಡಿ ಶೀಟರ್ ಜೊತೆ ದರ್ಶನ್ ಟೇಬಲ್ ಮೇಲೆ ಕೂತ್ಕೊಂಡು ಕಾಫಿ ಕಪ್ನ ಇಟ್ಕೊಂಡು ಸಿಗರೇಟ್ ಸೇದುತ್ತಾ ಕಾಲಹರಣ ಮಾಡ್ತಿದ್ರು. ರಾಜ್ಯಾತೀತ ಸಿಕ್ಕಿತ್ತು, ಐಷಾರಾಮಿ ಜೀವನವನ್ನ ಕೂಡ ನಡೆಸ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಒಂದು ಫೋಟೋ ಲೀಕ್ ಆಗಿತ್ತು. ಆ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಅಂದ್ರೆ ಒಬ್ಬ ಕೊಲೆ ಆರೋಪಿಗೆ ಈ ರೀತಿಯಾದಂತ ರಾಜ್ಯಾತೀತ ಕೊಟ್ಟಂತ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಆದಂತ ಬಳಿಕವಾಗಿ ಒಂದು ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 FIR ಕೂಡ ದಾಖಲಾಗಿತ್ತು. ಹೀಗಾಗಿ ಇವೆಲ್ಲವನ್ನು ಕೂಡ ಯಾವುದೇ ರೀತಿಯಾದಂತ ರಾಜ್ಯಾತೀತ ಕೊಡಬಾರದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಹೀಗಾಗಿ ಎಲ್ಲಾ ಆರೋಪಿಗಳನ್ನ ಒಂದೇ ಜೈಲಲ್ಲಿ ಇಟ್ಟಿದ್ರು ಕೂಡ ಈ ದರ್ಶನ್ ಮಾತ್ರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳಿಂದ ಕೋರ್ಟ್ಗೆ ಮನವರಿಕೆ ಮಾಡುವಂತ ಕೆಲಸ ಆಗುತ್ತೆ. ಹೀಗಾಗಿ ಫಾಸ್ಟ್ ಟ್ರ್ಯಾಕ್ ಹಾಗೂ ಬಳ್ಳಾರಿ ಜೈಲಿನ ಸಂಕಷ್ಟ 2 ಕೂಡ ದರ್ಶನ್ಗೆ ಎದುರಾಗ್ತಿದೆ. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.